ಜಗತ್ತಿಗೆ ಕೋವಿಡ್ ಹಬ್ಬಿಸಿದ ಚೀನಾಗೆ ಇದೀಗ ಮತ್ತೊಂದು ವೈರಸ್ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲೂ 2 ಕಂದಮ್ಮಗಳಲ್ಲಿ HPMV ವೈರಸ್ ಕಾಣಿಸಿಕೊಂಡಿದೆ. ಆದರೆ ಇದರ ಬಗ್ಗೆ ಆರೋಗ್ಯ ಸಚಿವರು ಏನಂದ್ರು ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಇಡೀ ಜಗತ್ತಿಗೆ ಕರೋನಾ ಹರಡಿಸಿದ ದೇಶ, ಇಡೀ ಪ್ರಪಂಚವನ್ನೇ ಲಾಕ್ಡೌನ್ ಮಾಡಿಸಿದ ರಾಷ್ಟ್ರ. ಇಂಥ ಚೀನಾ ಇದೀಗ ಮತ್ತೊಂದು ವೈರಸ್ಗೆ ಜನ್ಮ ಕೊಟ್ಟಿದೆ. ಡ್ರ್ಯಾಗನ್ ರಾಷ್ಟ್ರದಲ್ಲಿ ಹುಟ್ಟಿದ HMPV ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಆತಂಕದ ವಿಷಯ ಅಂದ್ರೆ ಬೆಂಗಳೂರಲ್ಲೂ ಖಾತೆ ತೆರೆದಿದೆ. ಭಾರತದಲ್ಲೂ ಭಯ ಹುಟ್ಟಿಸಿದ ಚೀನಾ ವೈರಸ್. ಬೆಂಗಳೂರಲ್ಲಿ 2, ಗುಜರಾತ್ನಲ್ಲಿ ಒಬ್ಬರಿಗೆ ಸೋಂಕು. ಚೀನಾದಲ್ಲಿ ಆತಂಕ ಸೃಷ್ಟಿಸಿರೋ HMP ವೈರಸ್ ಬೆಂಗಳೂರಿಗೂ ಕಾಲಿಟ್ಟಿದೆ. 2 ಕಂದಮ್ಮಗಳಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಕಂದಮ್ಮಗಳಿಗೆ HMPV. ಬೆಂಗಳೂರಿನಲ್ಲಿ 3 ತಿಂಗಳ ಮಗು, 8 ತಿಂಗಳ ಮತ್ತೊಂದು ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿದೆ. ಈ ಪೈಕಿ 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿದ್ರೆ, ಇತ್ತ 8 ತಿಂಗಳ ಕಂದನಿಗೆ ಇನ್ನೂ ಚಿಕಿತ್ಸೆ ನೀಡಲಾಗ್ತಿದೆ. ಆತಂಕದ ವಿಷಯ ಅಂದ್ರೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ರೂ ಮಕ್ಕಳಲ್ಲಿ ಈ ಸೋಂಕು ಕಾಣಿಸಿದೆ. ಇದು ಹಳೆಯ ವೈರಸ್ ಅನ್ನೋದು ತಜ್ಞರ ವಾದ. ಎರಡು ಪ್ರಕರಣ ಆಗಿದೆ, ಕಾಣಿಸ್ಕೊಂಡಿದೆ. ಅಂತ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. HMP ವೈರಸ್ ಇದು ಪ್ರಥಮ ಕೇಸ್ ಅಂತೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ ಬಹಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಆದ್ದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. HMPV ವೈರಸ್ ಡೆಡ್ಲಿನ ಮತ್ತೆ ಲಾಕ್ಡೌನ್ ಆಗತ್ತಾ? ಕೋವಿಡ್ನಿಂದ ತತ್ತರಿಸಿದ ಜನರಿಗೆ HMPV ವೈರಸ್ ಸಹಜವಾಗಿಯೇ ಆತಂಕ ಮೂಡಿಸಿದೆ. ಮತ್ತೆ ಲಾಕ್ಡೌನ್ ಆಗತ್ತಾ ಅನ್ನೋ 10 ಹಲವು ಪ್ರಶ್ನೆಗಳಿವೆ. ಜನರ ಅನುಮಾನ, ತಜ್ಞರ ಉತ್ತರ. ಕರೋನಾ ಸೋಂಕಿನ ಆರ್ಭಟದಿಂದ ತತ್ತರಿಸಿದ ಜನರಿಗೆ 10 ಅನುಮಾನಗಳಿವೆ. HMPV ವೈರಸ್ ಕೋವಿಡ್ಗಿಂತ ಡೆಡ್ಲಿ ಏನಲ್ಲ, ಇದು ನಮ್ಮ ನಡುವೆ ಇದೆ. ಇದೊಂದು ಹಳೆಯ ವೈರಸ್. ಈ ಸೋಂಕು ಹೆಚ್ಚಾದ್ರೆ ಮತ್ತೆ ಲಾಕ್ಡೌನ್ ಮಾಡೋ ಅವಶ್ಯಕತೆ ಇಲ್ಲ. ಈ ವೈರಸ್ಗೆ ವ್ಯಾಕ್ಸಿನ್ ಇದೆ. ಬೆಂಗಳೂರಲ್ಲಿ 3 ತಿಂಗಳ ಮಗು ಸದ್ಯ ಚೇತರಿಕೆಯಾಗಿ ಮನೆ ಸೇರಿಕೊಂಡಿದೆ. ಹೊರ ದೇಶ ರಾಜ್ಯಗಳಿಂದ ಬರುವವರ ಮೇಲೆ ನಿಗಾ ಇಡಲು ಏರ್ಪೋರ್ಟ್ಗಳಲ್ಲಿ ಸ್ಕ್ರೀನಿಂಗ್ನ ಅವಶ್ಯಕತೆ ಇಲ್ಲ. ಸಾಮಾಜಿಕ ಅಂತರದಿಂದ ಜನರು ಇರಬೇಕಾಗಿಲ್ಲ. ಸೋಂಕಿತರು ಕ್ವಾರಂಟೈನ್ನಲ್ಲಿ ಇರಬೇಕಾದದ್ದು ಇಲ್ಲ. ಮಾಸ್ಕ್ ಧರಿಸುವುದು ಕಡ್ಡಾಯವಲ್ಲ. ಸ್ಯಾನಿಟೈಸರ್ನಿಂದ ಕೈ ತೊಳೆಯಬೇಕಾಗುತ್ತದೆ. ಸ್ವಚ್ಛತೆಗಾಗಿ ಮುಖ್ಯ ಹೊರತು ಈ ಸೋಂಕು ತಡೆಗಟ್ಟಲು ಸ್ಯಾನಿಟೈಸರ್ ಬಳಕೆ ಅನವಶ್ಯಕ ಅಂತ ತಜ್ಞರು ಹೇಳ್ತಾರೆ. ರಾಜ್ಯದಲ್ಲಿ ಸದ್ಯ 2 HMPV ಕೇಸ್ ಪತ್ತೆಯಾಗಿದ್ದು, ಗುಜರಾತ್ನಲ್ಲಿ 1 ಕೇಸ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಯಾವುದಕ್ಕೂ ನೀವು ಹುಷಾರಾಗಿರಿ, ಕೊರೋನಾದಂತೆಯೇ ಎಚ್ಚರ ವಹಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಗತ್ತಿಗೆ ಕೋವಿಡ್ ಹಬ್ಬಿಸಿದ ಚೀನಾಗೆ ಇದೀಗ ಮತ್ತೊಂದು ವೈರಸ್ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲೂ 2 ಕಂದಮ್ಮಗಳಲ್ಲಿ HPMV ವೈರಸ್ ಕಾಣಿಸಿಕೊಂಡಿದೆ. ಆದರೆ ಇದರ ಬಗ್ಗೆ ಆರೋಗ್ಯ ಸಚಿವರು ಏನಂದ್ರು ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಇಡೀ ಜಗತ್ತಿಗೆ ಕರೋನಾ ಹರಡಿಸಿದ ದೇಶ, ಇಡೀ ಪ್ರಪಂಚವನ್ನೇ ಲಾಕ್ಡೌನ್ ಮಾಡಿಸಿದ ರಾಷ್ಟ್ರ. ಇಂಥ ಚೀನಾ ಇದೀಗ ಮತ್ತೊಂದು ವೈರಸ್ಗೆ ಜನ್ಮ ಕೊಟ್ಟಿದೆ. ಡ್ರ್ಯಾಗನ್ ರಾಷ್ಟ್ರದಲ್ಲಿ ಹುಟ್ಟಿದ HMPV ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ಆತಂಕದ ವಿಷಯ ಅಂದ್ರೆ ಬೆಂಗಳೂರಲ್ಲೂ ಖಾತೆ ತೆರೆದಿದೆ. ಭಾರತದಲ್ಲೂ ಭಯ ಹುಟ್ಟಿಸಿದ ಚೀನಾ ವೈರಸ್. ಬೆಂಗಳೂರಲ್ಲಿ 2, ಗುಜರಾತ್ನಲ್ಲಿ ಒಬ್ಬರಿಗೆ ಸೋಂಕು. ಚೀನಾದಲ್ಲಿ ಆತಂಕ ಸೃಷ್ಟಿಸಿರೋ HMP ವೈರಸ್ ಬೆಂಗಳೂರಿಗೂ ಕಾಲಿಟ್ಟಿದೆ. 2 ಕಂದಮ್ಮಗಳಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಕಂದಮ್ಮಗಳಿಗೆ HMPV.
ಬೆಂಗಳೂರಿನಲ್ಲಿ 3 ತಿಂಗಳ ಮಗು, 8 ತಿಂಗಳ ಮತ್ತೊಂದು ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿದೆ. ಈ ಪೈಕಿ 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿದ್ರೆ ಇತ್ತ 8 ತಿಂಗಳ ಕಂದನಿಗೆ ಇನ್ನೂ ಚಿಕಿತ್ಸೆ ನೀಡಲಾಗ್ತಿದೆ. ಆತಂಕದ ವಿಷಯ ಅಂದ್ರೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ರೂ ಮಕ್ಕಳಲ್ಲಿ ಈ ಸೋಂಕು ಕಾಣಿಸಿದೆ. ಇದು ಹಳೆಯ ವೈರಸ್ ಅನ್ನೋದು ತಜ್ಞರ ವಾದ. ಎರಡು ಪ್ರಕರಣ ಆಗಿದೆ, ಕಾಣಿಸ್ಕೊಂಡಿದೆ. ಅಂತ ಅಪಾಯಕಾರಿ ವೈರಸ್ ಏನಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. HMP ವೈರಸ್ ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇದು ಇರುವಂಥದ್ದೇ ಭಾಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. HMPV ವೈರಸ್ ಡೆಡ್ಲಿನ ಮತ್ತೆ ಲಾಕ್ಡೌನ್ ಆಗತ್ತಾ? ಕೋವಿಡ್ನಿಂದ ತತ್ತರಿಸಿದ ಜನರಿಗೆ HMPV ವೈರಸ್ ಸಹಜವಾಗಿಯೇ ಆತಂಕ ಮೂಡಿಸಿದೆ. ಮತ್ತೆ ಲಾಕ್ಡೌನ್ ಆಗತ್ತಾ ಅನ್ನೋ ಹಲವು ಪ್ರಶ್ನೆಗಳಿವೆ. ಜನರ ಅನುಮಾನ, ತಜ್ಞರ ಉತ್ತರ. ಕರೋನಾ ಸೋಂಕಿನ ಆರ್ಭಟದಿಂದ ತತ್ತರಿಸಿದ ಜನರಿಗೆ 10 ಅನುಮಾನಗಳಿವೆ. HMPV ವೈರಸ್ ಕೋವಿಡ್ಗಿಂತ ಡೆಡ್ಲಿ ಏನಲ್ಲ, ಇದು ನಮ್ಮ ನಡುವೆ ಇದೆ. ಇದೊಂದು ಹಳೆಯ ವೈರಸ್. ಈ ಸೋಂಕು ಹೆಚ್ಚಾದ್ರೆ ಮತ್ತೆ ಲಾಕ್ಡೌನ್ ಮಾಡೋ ಅವಶ್ಯಕತೆ ಇಲ್ಲ. ಈ ವೈರಸ್ಗೆ ವ್ಯಾಕ್ಸಿನ್ ಇದೆ. ಬೆಂಗಳೂರಲ್ಲಿ 3 ತಿಂಗಳ ಮಗು ಸದ್ಯ ಚೇತರಿಕೆಯಾಗಿ ಮನೆ ಸೇರಿಕೊಂಡಿದೆ. ಹೊರ ದೇಶ ರಾಜ್ಯಗಳಿಂದ ಬರುವವರ ಮೇಲೆ ನಿಗಾ ಇಡಲು ಏರ್ಪೋರ್ಟ್ಗಳಲ್ಲಿ ಸ್ಕ್ರೀನಿಂಗ್ನ ಅವಶ್ಯಕತೆ ಇಲ್ಲ. ಸಾಮಾಜಿಕ ಅಂತರದಿಂದ ಜನರು ಇರಬೇಕಾಗಿಲ್ಲ. ಸೋಂಕಿತರು ಕ್ವಾರಂಟೈನ್ನಲ್ಲಿ ಇರಬೇಕಾದದ್ದು ಇಲ್ಲ. ಮಾಸ್ಕ್ ಧರಿಸುವುದು ಕಡ್ಡಾಯವಲ್ಲ. ಸ್ಯಾನಿಟೈಸರ್ನಿಂದ ಕೈ ತೊಳೆಯಬೇಕಾಗುತ್ತದೆ. ಸ್ವಚ್ಛತೆಗಾಗಿ ಮುಖ್ಯ ಹೊರತು ಈ ಸೋಂಕು ತಡೆಗಟ್ಟಲು ಸ್ಯಾನಿಟೈಸರ್ ಬಳಕೆ ಅನವಶ್ಯಕ ಅಂತ ತಜ್ಞರು ಹೇಳ್ತಾರೆ. ರಾಜ್ಯದಲ್ಲಿ ಸದ್ಯ 2 HMPV ಕೇಸ್ ಪತ್ತೆಯಾಗಿದ್ದು, ಗುಜರಾತ್ನಲ್ಲಿ 1 ಕೇಸ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಯಾವುದಕ್ಕೂ ನೀವು ಹುಷಾರಾಗಿರಿ, ಕೊರೋನಾದಂತೆಯೇ ಎಚ್ಚರ ವಹಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಗತ್ತಿಗೆ ಕೋವಿಡ್ ಹಬ್ಬಿಸಿದ ಚೀನಾಗೆ ಇದೀಗ ಮತ್ತೊಂದು ವೈರಸ್ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲೂ 2 ಕಂದಮಗಳಲ್ಲಿ HPMV ವೈರಸ್ ಕಾಣಿಸಿಕೊಂಡಿದೆ. ಆದರೆ ಇದರ ಬಗ್ಗೆ ಆರೋಗ್ಯ ಸಚಿವರು ಏನಂದ್ರು ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಇಡೀ ಜಗತ್ತಿಗೆ ಕರೋನಾ ಹರಡಿಸಿದ ದೇಶ. ಇಡೀ ಪ್ರಪಂಚವನ್ನೇ ಲಾಕ್ಡೌನ್ ಮಾಡಿಸಿದ ರಾಷ್ಟ್ರ. ಇಂಥ ಚೀನಾ ಇದೀಗ ಮತ್ತೊಂದು ವೈರಸ್ಗೆ ಜನ್ಮ ಕೊಟ್ಟಿದೆ. ಡ್ರ್ಯಾಗನ್